ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ತುಂಬ ಚೆನ್ನಾಗಿದ್ದೀವಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ. ತುಂಬ ದಿನ ಆಗಿತ್ತು ಲಾಂಗ್ ವಿಡಿಯೋ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡೇ ಇರಲಿಲ್ಲ. ಇವತ್ತು ವಿಡಿಯೋ ಮಾಡ್ತಾಯಿದ್ದೀವಿ. ಇವತ್ತು ಏನಪ್ಪ ಅಂದರೆ ಇವತ್ತು ಬಾದುಷ ಮಾಡಿ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀವಿ. ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ನೋಡೋಣ ಹೇಗೆ ಬರುತ್ತೆ ಅಂತೇಳಿ. ಹಂಗೆ ಹೆಂಗೂ ಮಾಡ್ತಾಯಿದ್ದೀನಲ್ವಾ, ಅದಕ್ಕೆ ನಿಮಗೂ ವಿಡಿಯೋ ಮಾಡಿ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೇಗಿದೆ ನೋಡೋಣ. ಫ್ರೆಂಡ್ಸ್, ಬಾದುಷ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಬಟ್ಲು ಮೈದಾ, 1 ಬಟ್ಲು ಸಕ್ಕರೆ, ಮತ್ತು ತುಪ್ಪ, ಮತ್ತು ಈ ತುಪ್ಪ ಸ್ವಲ್ಪ ಕಮ್ಮಿ ಐತೆ ಅಂತ 2 ಪ್ಯಾಕೆಟ್ ತೊಗೊಂಬಂದಿದ್ದೀನಿ, ಮತ್ತು 1 ನಿಂಬೆಹಣ್ಣು, ಮತ್ತು ಬಾದುಷ ಕರಿಯೋಕ್ಕೆ ಎಣ್ಣೆ, ಇದಿಷ್ಟು. ಮತ್ತು ಪಾಕಕ್ಕೆ ಯಾಲಕ್ಕಿ 3 ಯಾಲಕ್ಕಿ ಗೆಜ್ಜಿ ತಗೊಂಡಿದ್ದೀನಿ. ಫಸ್ಟು ಮೈದಾ ಹಿಟ್ಟು ಮಿತ್ಕೊಳ್ಬೇಕು. ಫಸ್ಟ್ ಮೈದಾ ಹಿಟ್ಟು ಮಿತ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ಥರ ಅದಕ್ಕೆ ಮಿತ್ಕೋಬೇಕು. ಮಿತ್ತಿರೋದು ವೀಡಿಯೋ ಸ್ಕಿಪ್ ಆಗ್ಬಿಟ್ಟೈತೆ ಫ್ರೆಂಡ್ಸ್, ಸಾರಿ, ಕ್ಷಮಿಸ್ಬಿಡಿ. ನನ್ನ ಕನ್ನಡದಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು. ಇದು ಬಾದುಷ ಸ್ವಲ್ಪ ಭಯ ಆದಂಗೆ ಆಗ್ತಾಯಿದೆ, ಅಷ್ಟೇನೇನೂ ಇಲ್ಲ. ನೋಡಿ, ಅದು ಮಿತ್ತಿರೋದು ಸ್ವಲ್ಪ ಅದು ವೀಡಿಯೋ ಇದಾಗ್ಬಿಟ್ಟೈತೆ. ಇವಾಗ ಈ ಥರ ಮಿತ್ಕೋಬೇಕು. ಅದಕ್ಕೆ ಮಿತ್ಕೊಂಡು ಇವಾಗ ಇದನ್ನು ಒಂದು 1/2 ಅವರ್ ನೆನೆಯಕ್ಕೆ ಬಿಡಬೇಕು. ಇದನ್ನು 1/2 ಅವರ್ ಇದನ್ನು ಈಗ ಮುಚ್ಚಿಬಿಟ್ಟು ಒಂದು 1/2 ಅವರ್ ನೆನೆಯಕ್ಕೆ ಬಿಡೋಣ. ಇವಾಗ ಪಾಕ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿ ಫ್ರೆಂಡ್ಸ್, ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ನಾವು ಸಕ್ಕರೆ ಯಾವ ಕಪ್ಪಲ್ಲಿ ತಗೊಂಡಿದ್ವೋ ಅದೇ ಕಪ್ಪಲ್ಲೇ ಅರ್ಧ ಬಟ್ಲು ನೀರು ಹಾಕ್ಬೇಕು. ಇದಕ್ಕೆ ಸಾಕಾಗುತ್ತೆ. ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಅದನ್ನು ಕರಗಿಸ್ಬೇಕು. ಈ ಒಂದೆಳೆ ಪಾಕ ಅಂತಾರಲ್ಲ, ಒಂದೆಳೆ ಪಾಕ ಮಾಡ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕರಗಿಸ್ಬೇಕು. ಇದನ್ನು 5 ನಿಮಿಷ ಚೆನ್ನಾಗಿ ಕರಗಿಸಿ ಒಂದೆಳೆ ಪಾಕ ಮಾಡ್ಕೋಬೇಕು. ನೋಡಿ, ಈ ಥರ. ನಾವು ಮೈದಾ ಹಿಟ್ಟು ತಗೊಂಡಿದ್ವಲ್ವ, ಅದೇ ಕಪ್ಪಲ್ಲೇ 1 ಕಪ್ಪು ಮೈದಾ, 1 ಕಪ್ಪು ಸಕ್ಕರೆ, ಮತ್ತು 1/2 ಬಟ್ಲು ನೀರು. ಈಗ ಇದನ್ನು ಒಂದು 5 ನಿಮಿಷ ಪಾಕ ಇದು ಮಾಡ್ಕೊಂಡು, ಇದಕ್ಕೆ ಏಲಕ್ಕಿ ಜಜ್ಜಿಕೊಂಡಿತ್ತಲ್ವ, ಅದನ್ನೊಂದು 3 ಏಲಕ್ಕಿ ಇದಕ್ಕೆ ಹಾಕೋಣ. ಈಗ ಒಂದು 5 ನಿಮಿಷ ಪಾಕ ಮಾಡ್ಕೊಳ್ಳೋಣ. ನೋಡಿ, ಪಾಕ ಆಗ್ತಾ ಐತೆ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ವಿಡಿಯೋ, ಅಂದರೆ ತಿಂಡಿ ರೆಸಿಪಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನ್ನ ಮಾತಲ್ಲಿ ಏನಾರ ತಪ್ಪಿದ್ರೆ ಕ್ಷಮಿಸಿ ಪ್ಲೀಸ್. ಬ್ಯಾಡ್ ಕಮೆಂಟ್ ಮಾಡಬೇಡಿ. ನೋಡಿ, ಹೀಗೆ ಒಂದು 5 ನಿಮಿಷ ಪಾಕ ಮಾಡಿಕೊಂಡು, ಒಂದೆಳೆ ಪಾಕ ಮಾಡಿಕೊಂಡು ಇಲ್ಲಿ ಬಾದುಷ ಕರ್ಕೋಬೇಕು. ನೋಡಿ, 5 ನಿಮಿಷ ಕಾಯಿಸ್ಕೋಬೇಕು. ಹೀಗೆ ಅದು ನಾವು ಜಾಮೂನಿಗೆ ಮಾಡ್ಕೊತೀವಲ್ವ, ಆ ಥರ ಮಾಡ್ಕೋಬಾರ್ದು. ಇದನ್ನು ಸ್ವಲ್ಪ ಗಟ್ಟಿ ಪಾಕ ಮಾಡ್ಕೋಬೇಕು. ಒಂದೆಳೆ ಪಾಕ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗೇನಾದರೂ ಜಾಮೂನಿಗೆ ಮಾಡ್ಕೊಳ್ಳೋ ಥರ ತೆಳು ಪಾಕ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ಇದು ಆಗಿದೆ, ಗಟ್ಟಿ ಪಾಕ ಬಂದಿದೆ. ಒಂದು 5 ನಿಮಿಷ ಕಾದಾದಮೇಲೆ ಆಗಿದೆ ಇದು. ನೋಡಿ, ತೋರಿಸ್ತೀನಿ. ಇದು ಸ್ವಲ್ಪ ಆರಿಸ್ಬಿಟ್ಟು ನೋಡಿ, ಈಗ ಬರಬೇಕು ಇದು ಗಟ್ಟಿ ಪಾಕ. ಹಿಂಗೆ ಈಗ ಬಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ. ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಹಾಕಿ ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಬಿಟ್ಬಿಡ್ಬೇಕು. ನಿಂಬೆಹಣ್ಣು ಏನಕ್ಕೆ ಹಾಕೋದಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು, ಹಂಗಾಗಿ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ.
ಈಗ ನೋಡಿ ಫ್ರೆಂಡ್ಸ್, ಬಾಣಲಿ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಇಡೋಣ. ಎಣ್ಣೆ ಕಾಯೋಷ್ಟೊತ್ತಿ ಪೂರಿ, ಬಾದಾಮ್ ಪೂರಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಣೆಗೆ ಹಾಕ್ಕೊಂಡು ಈ ಥರ ಇದು ಮಾಡ್ಕೋಬೇಕು. ಇದನ್ನು 2 ಪೀಸಸ್ ಕಟ್ ಮಾಡಿ ನನಗೆ ಕ್ಯಾಮ್ರಕ್ಕೆ ಸಹಾಯಕ್ಕೆ ಯಾರೂ ಇಲ್ಲ, ನಾನು ಒಬ್ಬಳೇ, ಹಂಗಾಗಿ ಸ್ಟ್ಯಾಂಡ್ ಇಲ್ಲ, ಹಂಗಾಗಿ ಒಂದೇ ಕೈಲಿ ಇದು ಮಾಡ್ತಾಯಿದ್ದೀನಿ. ಪೀಸಸ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ರೌಂಡ್ ಶೇಪ್ ಮಾಡಿ ನೋಡಿ. ಈ ಥರ ಇದನ್ನು ಈ ಥರ ಒತ್ತಿ ಪ್ರೆಸ್ ಮಾಡಿ ಹೀಗೆ ಮಾಡಿ, ಈಗ ಒಂದು ಸರ್ತಿ ಗೊತ್ತಿ ನೋಡಿ, ಆಯಿತು ಇಷ್ಟೇ. ಈಗ ಮಾಡಿ ಎಲ್ಲವೂ ಇದೇ ಥರ ಇಟ್ಕೊಳ್ಳೋದು. ಈಗ ಒಂದು ಪೀಸ್ ತಗೊಂಡು ಮತ್ತು ಇದೊಂದು ಥರ ಪ್ರೆಸ್ ಮಾಡಿ ಒತ್ತಬೇಕು. ಈ ಥರ ಪ್ರೆಸ್ ಮಾಡಿ ಈ ಥರ ತುಂಬ ಈಸಿ ಫ್ರೆಂಡ್ಸ್ ಇದು ಮಾಡೋದು ನೋಡಿ. ಈ ಥರ ಮಾಡಿಕೊಂಡು ಒಂದು ಸರ್ತಿ ಹಿಂಗಂದು ನೋಡಿ, ಇಷ್ಟೇ ನೋಡಿ, ಇಷ್ಟೇ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡಿಕೊಂಡು ತೋರಿಸ್ತೀನಿ ಹೇಗೆ ಬಂದಿದ್ದಾವೆ ಅಂತ. ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ಇದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆನೂ ಕಾದಿದೆ. ಇವಾಗ ಎಣ್ಣೆಗೆ ಒಂದೊಂದೇ ಬಿಡೋಣ. ಎಣ್ಣೆ ತುಂಬ ಕಾಯಿಸಬಾರ್ದು. ತುಂಬ ಕಾಯಿಸಿದ್ರೆ ಅದು ನೀಟಾಗಿ ಬೇಯಲ್ಲ. ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ, ಅದು ಅದರೊಳಗಿಂದ ಬೇಯಲ್ಲ ನೋಡಿ. ಈ ಥರ ಕಾಯಿಸಿರ್ಬೇಕು. ಈ ಥರ ಸ್ವಲ್ಪ ಗುಳ್ಳೆ ಬಂದರೆ ಸಾಕು. ಈಗ ಒಂದೊಂದೇ ಇದ್ರೊಳಗೆ ಬಿಡೋಣ. ಇದೆಷ್ಟು ಹಿಡಿಯುತ್ತೋ ಅಷ್ಟು ಬಿಡೋಣ. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಹಾಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ನೀಟಾಗಿ ಬೇಯಬೇಕು, ಅದು ಒಳಗಡೆಯಿಂದ ಬೇಯಬೇಕು ನೀಟಾಗಿ. ತುಂಬ ಉರಿ ಕೊಟ್ಟು ಬೇಯಿಸಿದ್ರೆ ಅದು ಒಳಗಿಂದ ಬೇಯಲ್ಲ ಫ್ರೆಂಡ್ಸ್. ಹಾಗಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಈ ಥರ ಒಂದೊಂದೇ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ನಾನು ಕಲ್ಲರು ಏನೂ ಹಾಕಿಲ್ಲ ಫ್ರೆಂಡ್ಸ್, ಮಾಮೂಲಿಯಾಗಿ ಮಾಡ್ತಾ ಇದ್ದೀನಿ. ಕಲ್ಲರು ಆರೋಗ್ಯಕ್ಕೆ ಹಾನಿಕಾರ, ಹಾಗಾಗಿ ಕಲರ್ ನಾನು ಯಾವುದೂ ಹಾಕಿಲ್ಲ. ನೀವು ಬೇಕಾದರೆ ಹಾಕೋಬೋದು, ಫುಡ್ ಕಲರ್ದು, ಕೇಸರಿ ಕಲರ್ದು ಅದನ್ನು ಹಾಕೋಬೋದು ನೋಡಿ. ನಾನು ಯಾವುದೂ ಫುಡ್ ಕಲರ್ ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆಗೇ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಒಂದೊಂದೇ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು ನೀಟಾಗಿ. ಅದರೊಳಗಿಂದ ನೀಟಾಗಿ ಬೇಯಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ಆಮೇಲೆ ಇವನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಫ್ರೆಂಡ್ಸ್. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೀಟಾಗಿ. ಜಾಸ್ತಿ ತುಂಬ ಉರಿ ಕೊಟ್ಬಿಟ್ಟು ಬೇಯಿಸ್ಕೊಂಡ್ರೆ ಅದು ತುಂಬ ಕೆಂಪಾಗುತ್ತೆ ಅಷ್ಟೇ, ಒಳಗಿಂದ ಕ್ರಿಸ್ಪಿಯಾಗಿ ಬೇಯಲ್ಲ ನೋಡಿ. ಈ ಥರ ನೀಟಾಗಿ ಬೇಯಿಸ್ಕೊಂಡು
ನೋಡಿ ಫ್ರೆಂಡ್ಸ್, ಈ ಥರ ಬ್ರೌನ್ ಕಲರ್ ಬರೋವರೆಗೂ ಈ ಥರ ನೀಟಾಗಿ ಬೇಯಿಸ್ಕೋಬೇಕು ಇದನ್ನು. ಈಗ ಇದು ಆಗಿದೆ. ಫ್ರೆಂಡ್ಸ್, ಈಗ ಇದು ಆಗಿದೆ. ಇದನ್ನು ತೆಗೆದ್ಬಿಟ್ಟು ಪಾಕದೊಳಗೆ ಹಾಕೋದು. ನೋಡಿ ಫ್ರೆಂಡ್ಸ್, ಈ ಥರ ಒಂದು 10-15 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಈಗ ಇದನ್ನು ಪಾಕದೊಳಗೆ ಹಾಕಿ ಈ ಥರ ಒಂದು 5 ನಿಮಿಷ ಅದರೊಳಗೆ ಬಿಟ್ಬಿಡ್ಬೇಕು. ಅದು ಪಾಕ ಎಲ್ಲ ಹೀರ್ಕೋಬೇಕು. ಹೀಗೆ ಸ್ವಲ್ಪ ಒಂದು 10 ನಿಮಿಷ ಇದ್ರೊಳಗೆ ಹಾಕಿ ಇದನ್ನು ಸ್ವಲ್ಪ ಮುಚ್ಚಿಬಿಡ್ಬೇಕು. ಮುಚ್ಚಿ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಟ್ಟರೆ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ. ಅವಾಗ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಬ್ಯಾಚ್ ಇದೆಯಲ್ಲ, ಅದನ್ನು ಹಾಕೊಳ್ಳೋಣ. ಫ್ರೆಂಡ್ಸ್, ಅಷ್ಟೇ. ಇದನ್ನು ಅದೇ ಥರನೇ ನೀಟಾಗಿ ಬೇಯಿಸ್ಕೊಂಡು ನೋಡಿ ಫ್ರೆಂಡ್ಸ್, ಇದನ್ನು ಅದೇ ರೀತಿ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಇದು ಆಗಿದೆ. ಹೀಗೆ ಬ್ರೌನ್ ಕಲರ್ ಬಂದರೆ ಇದು ರೆಡಿಯಾಗಿದೆ ಅಂತ ನೋಡಿ. ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಮಾಡ್ತಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ಥರ ಬ್ರೌನ್ ಕಲರ್ ಬಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಬಾದುಷಾ ರೆಡಿಯಾಗಿದೆ. ಈಗ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಒಂದು 3 ತೋರಿಸ್ತೀವಿ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಬಂದಿದೆ. ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡಿರೋದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡಿರೋದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.